Hi, hello. This is your Pavanji from PS Academy YT KSET 2025 ಲೈಫ್ ಸೈನ್ಸಸ್. ಇವತ್ತು ನಾನು ಕಟ್ ಆಫ್ ಅನಾಲಿಸಿಸ್ನ ನಿಮ್ಮ ಮುಂದೆ ತೆರೆದಿರ್ತಿದ್ದೀನಿ. ಈಗ ಒಂದು ಟ್ಯಾಬ್ಯುಲರ್ ಕಾಲಮ್ನ ನಾನು ನಿಮ್ಮ ಮುಂದೆ ಏನು ಹಾಕಿದ್ದೀನಿ, ಈ ಟ್ಯಾಬ್ಯುಲರ್ ಕಾಲಮ್ನಲ್ಲಿರೋ ಕಟ್ ಆಫ್ನ ಆಲ್ರೆಡಿ ಹ್ಯಾವ್ ಶೇರ್ಡ್ ಇನ್ ದ ವಾಟ್ಸಪ್ ಗ್ರೂಪ್. ನೀವು ಈ ವಾಟ್ಸಪ್ ಗ್ರೂಪ್ನ ನೀವು ಇದಕ್ಕೆ ಲಾಗಿನ್ ಆದರೆ ಯು ಕ್ಯಾನ್ ಸಿ ಆಲ್ ದಿಸ್ ಕಟ್ ಆಫ್ಸ್, ಯಾವ್ಯಾವ ಕಟ್ ಆಫ್ಸ್ ಇದ್ದಾವೆ ಅನ್ನೋದನ್ನ ನೀವು ತಿಳ್ಕೊಬೋದು. ಸೊ ಜಾಯಿನ್ ಬೈ ದ ಲಿಂಕ್ ಏನಿದೆ ಆ ಲಿಂಕಲ್ಲಿ ನೀವು ಯು ಹ್ಯಾವ್ ಟು ಜಾಯಿನ್ ಅವರ್ ವಾಟ್ಸಪ್ ಗ್ರೂಪ್. ರೆಫರೆನ್ಸ್ ಬುಕ್ಸ್ ಆಗಿರ್ಬೋದು, ನಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ಸ್ ಆಗಿರ್ಬೋದು, ಮತ್ತು ಕಟ್ ಆಫ್ಸ್ ಆಗಿರ್ಬೋದು, ಎಲ್ಲ ಸ್ಟ್ಯಾಂಡರ್ಡ್ ಕ್ವಶನ್ ಪೇಪರ್ಸ್ ಆಗಿರ್ಬೋದು, ಅವನ್ನೆಲ್ಲ ನಾವು ಆ ವಾಟ್ಸಪ್ ಗ್ರೂಪ್ ಲಿಂಕ್ ಏನಿದೆ ಆ ವಾಟ್ಸಪ್ ಗ್ರೂಪಲ್ಲಿ ನಾವು ಅಪ್ಡೇಟ್ ಮಾಡ್ತಾ ಇರ್ತೀವಿ. ಸೊ ಸ್ಟೇ ಟ್ಯೂನರ್ಸ್ ವಿತ್ ವಾಟ್ಸಪ್. ಈಗ ಕಟ್ ಆಫ್ ಅನಾಲಿಸಿಸಿಗೆ ಬಂದರೆ, ಈಗ ಇಯರ್ ವೈಸ್ ಕಟ್ ಆಫ್ ನಾನು ಈ 6 ಇಯರಲ್ಲಿ ಯಾವ್ಯಾವ ರೀತಿ ಕಟ್ ಆಫ್ ಇದೆ ಅನ್ನೋದನ್ನ ನಿಮ್ಮ ಮುಂದೆ ತಂದಿದ್ದೀನಿ. ದಟ್ ಈಸ್ 2014, 2016, 18, 20, 23 ಆ್ಯಂಡ್ 24. ಈ ಇಯರ್ಸ್ ಕಟ್ ಆಫಲ್ಲಿ ಯಾವ್ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಮಾರ್ಕ್ಸ್ ನಿಂತಿದೆ ಮತ್ತು ಯಾವ್ಯಾವ ರೀತಿ ಸ್ಕೋರ್ ಆಗಿದೆ ಅನ್ನೋದನ್ನ ಈ ಟ್ಯಾಬ್ಯುಲರ್ ಕಾಲಮಲ್ಲಿ ಮೆನ್ಷನ್ ಮಾಡಿದ್ದೀನಿ. ಈಗ 2014ಗೆ ಬಂದರೆ ಈಗ ಎಲ್ಲ ಇಯರ್ ವೈಸಲ್ಲೂ ಕೂಡ ಕಟ್ ಆಫ್ನ ಮೆನ್ಷನ್ ಮಾಡಿದ್ದೀನಿ. ದಟ್ ಈಸ್ ಜನರಲ್ ಮೆರಿಟ್, SC, ST, ಕ್ಯಾಟಗರಿ 1, 2A, 2B ಆ್ಯಂಡ್ 3A, 3B. ಈ ಈ ಟ್ಯಾಬ್ಯುಲರ್ ಕಾಲಮ್ನ ನೀವು ನೋಡಿಕೊಂಡ್ರೆ ಇದು ಒಂದು ಮೆಂಟಲ್ ಪಿಕ್ಚರ್ ನಿಮಗೆ ಒಂದು ಪ್ರಿಂಟ್ ಆಗಿಬಿಡುತ್ತೆ. ಅಂದರೆ ನಾವು ಎಷ್ಟು ಮಾರ್ಕ್ಸ್ನ ತೆಗೆದ್ರೆ ನಾವು ಸೇಫ್ ಆಗಿರ್ತೀವಿ, ಎಷ್ಟನ್ನ ಸ್ಕೋರ್ ಮಾಡಿದರೆ ನಾವು KSET-ಅಲ್ಲಿ ಎಲಿಜಿಬಲ್ ಆಗ್ತಿರ್ವಿ ಅನ್ನೋದನ್ನ ಈ ಟ್ಯಾಬ್ಯುಲರ್ ಕಾಲಮನ್ನು ನೀವು ಒಂದು ಮೈಂಡ್ ಹೈಲಿ ಈ ಮೆಂಟಲ್ ಪಿಕ್ಚರ್ನ ಇಟ್ಕೊಂಡ್ರೆ ಸಾಕು, ಅದೊಂದು ಸೇಫ್ ಸ್ಕೋರ್ ನಿಮ್ಮಲ್ಲಿ ನೋಟ್ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಈಗ 2014ಗೆ ಬಂದರೆ ಜನರಲ್ ಮೆರಿಟಲ್ಲಿ 206 ಮಾರ್ಕ್ಸ್ ಇದೆ, SCಯಲ್ಲಿ 176, STಯಲ್ಲಿ 180, ಕ್ಯಾಟಗರಿ 1 180, ನೆಕ್ಸ್ಟ್ 2A 180, 2B 182, 3A 186, 3Bಲಿ 182. ಈ ಥರ ಮಾರ್ಕ್ಸು ಎಲ್ಲ ಇಯರಲ್ಲೂ ಕೂಡ ಬರೆದಿದ್ದೀನಿ. ಈಗ ಜನರಲ್ ಮೆರಿಟಲ್ಲಿ ಲೀಸ್ಟ್ ಅಂದರೆ 2018ನಲ್ಲಿ ಏನಾಗಿದೆ, 152 ಮಾರ್ಕ್ಸ್ ಇದೆ, ಹೈಯೆಸ್ಟು 220 ಮಾರ್ಕ್ಸ್ ಇದೆ. ಯಾಕೆ ಈ 152 ಮಾರ್ಕ್ಸ್ ಬಂತು ಅಂದರೆ, ಈಗ ಕ್ವಶನ್ ಪೇಪರ್ ಟಫ್ನೆಸ್ ಆಫ್ ದ ಕ್ವಶನ್ ಪೇಪರ್ ಏನು ಅದು ಇನ್ಕ್ರೀಸ್ ಆದರೆ ದ ಕಟ್ ಆಫ್ ವಿಲ್ ಬಿ ಆಟೋಮೆಟಿಕಲಿ ಡಿಕ್ರೀಸ್ ಆಗುತ್ತೆ ಆ ಇಯರಲ್ಲಿ. ಈ ಸ್ಕೋರಿಂಗು ನಾವು ಇದನ್ನ ಜ್ಞಾಪಕ ಇಟ್ಕೋಬೇಕು, ಯಾವತ್ತು ಕ್ವಶನ್ ಪೇಪರ್ ಟಫ್ನೆಸ್ ಯಾವಾಗಿರುತ್ತೋ ದ ಕಟ್ ಆಫ್ ವಿಲ್ ಬಿ ಡಿಕ್ರೀಸಸ್. ಈಗ 2018ನಲ್ಲಿ ಯು ಕ್ಯಾನ್ ಸಿ ದ ಕ್ವಶನ್ ಪೇಪರ್, ಅದರ ಟಫ್ನೆಸ್ ಹೇಗಿದೆ, ಅದ್ರ ಕ್ವಾಲಿಟಿ ಹೇಗಿದೆ, ಅದನ್ನ ಯಾವ ರೀತಿ ಮಾಡಿದ್ದಾರೆ ಅನ್ನೋದನ್ನ ನೋಡಿಕೊಂಡ್ರೆ ಇದಕ್ಕೆ 152 ಮಾರ್ಕ್ಸ್ ಎಷ್ಟಾಗಿರೋದ್ರಿಂದ, ಅಂದರೆ 152 ರೇಂಜಲ್ಲಿ ಇರೋದ್ರಿಂದ ಜನರಲ್ ಮೆರಿಟ್ನ 152 ನಿಲ್ಲಿಸಿದ್ದಾರೆ. ಸೊ ಇನ್ಕ್ರೀಸ್ ಇನ್ ದ ಟಫ್ನೆಸ್ ಅಂದರೆ ದ ಕಟ್ ಆಫ್ ವಿಲ್ ಬಿ ಆಟೋಮೆಟಿಕಲಿ ಡಿಕ್ರೀಸಸ್. ಅಂದರೆ ಈ ಸಿಂಪಲ್ ಆಗಿರೋ ಅಂದರೆ ಪೇಪರ್ಸು ಸ್ವಲ್ಪ ಈಸಿ ಲೆವೆಲಲ್ಲಿದ್ದರೆ ದ ಕಟ್ ಆಫ್ ವಿಲ್ ಬಿ ಆಟೋಮ್ಯಾಟಿಕಲಿ ಇನ್ಕ್ರೀಸ್ ಆಗುತ್ತೆ. ಈ ಎರಡು ನೀವು ಇದನ್ನು ತಲೆಯಲ್ಲಿ ಇಟ್ಕೊಂಡ್ರೆ ಅವ್ರು ಹೇಗಾದರೂ ಇರಲಿ, ಈಗ ಒಂದು ಸೇಫ್ ಸ್ಕೋರ್ ನಿಮಗೆ ಎಷ್ಟು ಬರಬೇಕು ಅನ್ನೋದನ್ನ ಇದರಲ್ಲಿ ಅನಾಲಿಸಿಸ್ ಮಾಡಿಕೊಂಡು ನೀವು ಓದಬೇಕಾಗುತ್ತೆ. ಈಗ KSET ಯಾವಾಗಲೂ ಕೂಡ 6% ಕ್ರೈಟೀರಿಯಾನ ಫಾಲೋ ಮಾಡುತ್ತೆ. ಈ 6% ಕ್ರೈಟೀರಿಯಾ ಅಂದರೆ ಏನು, ಈಗ ಜನರಲ್ ಮೆರಿಟಲ್ಲಿ 40% ಅಗ್ರಿಗೇಟ್ ಮಾರ್ಕ್ಸ್ ಇರಬೇಕು, ಮತ್ತು OBC ಕ್ಯಾಟಗರಿಗೆ 35% ಅಗ್ರಿಗೇಷನ್ ಮಾರ್ಕ್ಸ್ ಇರಬೇಕು ಅಂತ. ಈ 44% ಅಂದರೆ 120 ಮಾರ್ಕ್ಸ್ ನೀವು ತೆಗಿಬೇಕಾಗುತ್ತೆ. ಈ 35%ಗೆ 105 ಮಾರ್ಕ್ಸ್ನ ತೆಗಿಬೇಕಾಗುತ್ತೆ. ಈ ಮಾರ್ಕ್ಸ್ ತೆಗೆದ್ರೆ ನಾವು ಕ್ವಾಲಿಫೈಯಾ? ನೋ, ನೀವು ಕ್ವಾಲಿಫೈ ಆಗಲ್ಲ. ಯು ಆರ್ ಎಲಿಜಿಬಲ್ ಫಾರ್ ದ ಎವ್ಯಾಲ್ಯೂಯೇಷನ್. ಈ ಎವ್ಯಾಲ್ಯೂಯೇಷನ್ ಸ್ಥಾನಕ್ಕೆ ನೀವು ಅರ್ಹರಿದ್ದೀರಾ. ಒಂದು ಮಿನಿಮಮ್ ಮಾರ್ಕ್ಸನ್ನು KSET ತೊಗೊಂಡಿದ್ದೀರಾ. ಈ ಮಿನಿಮಮ್ ಮಾರ್ಕ್ಸ್ನ ರ್ಯಾಂಕ್ ವೈಸು ದೇ ವಿಲ್ ಲಿಸ್ಟ್ ಔಟ್. ಅಂದರೆ ಯಾರು ಯಾವ ಕ್ಯಾಟಗರಿಗೆ ಸೆಲೆಕ್ಟ್ ಆಗಿದ್ದಾರೆ, ಜನರಲ್ ಮೆರಿಟ್ಗಾಗಿಯೋ, SCನೋ STನೋ, ಕ್ಯಾಟಗರಿ 1ನಲ್ಲಿ ನೀವು ಯಾವುದಕ್ಕೆ ಅಪ್ಲಿಕೇಶನ್ ಹಾಕಿರ್ತೀರೋ ಆ ರ್ಯಾಂಕ್ ಬೇಸಿಸ್ ಮೇಲೆ ಇಷ್ಟು ಮಿನಿಮಮ್ ಮಾರ್ಕ್ಸ್ನ ಇಟ್ಕೊಂಡು ದೇ ವಿಲ್ ಲಿಸ್ಟ್ ಔಟ್ ದ ರ್ಯಾಂಕ್ಸ್. ಇದ್ರ ಮೇಲೆ ಅದು ನಿರ್ಧಾರ ಆಗುತ್ತೆ. ಈ 40%, 35% ಕ್ರೈಟೀರಿಯಾನ ಇಟ್ಕೊಂಡು, ಅಂದರೆ ಒಂದು ಮಿನಿಮಮ್ ಮಾರ್ಕ್ಸ್ನ ಇಟ್ಕೊಂಡು ಅವರು UGC 6% ಕ್ರೈಟೀರಿಯಾ ಏನಿದೆ, ಈಗ 100%ಅಲ್ಲಿ
6% ಮೆಂಬರ್ಸ್ನ ದೇ ವಿಲ್ ಕ್ವಾಲಿಫೈ. 100 6 ಮೆಂಬರ್ಸ್. ಈಗ 1,00,000 ಅಪ್ಲಿಕೇಶನ್ ಹಾಕಿದ್ರೆ ದೇ ವಿಲ್ ಕ್ವಾಲಿಫೈ 6,000 ಮೆಂಬರ್ಸ್. ಈಗ 1,50,000 ಜನ ಹಾಕಿದ್ರೆ ದೇ ವಿಲ್ ಕ್ವಾಲಿಫೈ 9,000 ಮೆಂಬರ್ಸ್. ಈಗ 2,00,000 ಜನ ಅಪ್ಲಿಕೇಶನ್ ಹಾಕಿದ್ರೆ ದೇ ವಿಲ್ ಕ್ವಾಲಿಫೈ 12,000 ಮೆಂಬರ್ಸ್. ಈ ರೀತಿ ಅಪ್ಲಿಕೇಶನ್ ಜಾಸ್ತಿ ಆದಷ್ಟು ಕ್ವಾಲಿಫೈಯಿಂಗ್ ಮೆಂಬರ್ಸ್ ಕೂಡ ಜಾಸ್ತಿ ಆಗ್ತಾರೆ. ಸೊ ನೀವು ಕೂಡ ನಿಮ್ಮ ಸೆಕೆಂಡ್ ಸೆಮ್ ಮುಗಿಸಿರೋರಾಗಿರ್ಬೋದು, ಈಗ ಜಸ್ಟ್ 4th ಸೆಮ್ ಮುಗಿಸಿರೋರಾಗಿರ್ಬೋದು, ಯು ವಾಂಟ್ ಟು ಫೋರ್ಸ್, ನೀವು ಈ ಫೋರ್ಸ್ ಮಾಡಿದ್ರೆ ದ ಮೆಂಬರ್ಸ್ ಏನಾಗ್ತಾರೆ, ಬರೆಯರ್ ಇನ್ಕ್ರೀಸ್, ಜಾಸ್ತಿ ಮೆಂಬರ್ಸ್ ಆದಂಗೆ ಕ್ವಾಲಿಫೈಯಿಂಗ್ ಅರ್ಹತೆ ಪಡೆಯೋರು ಕೂಡ ಇನ್ಕ್ರೀಸ್ ಆಗ್ತಾರೆ. ಸೊ ಅದು ಒಂಥರ ಅಡ್ವಾಂಟೇಜ್ ಆಗುತ್ತೆ. ನಿಮ್ಮ ಸುತ್ತಮುತ್ತ ಯಾರಿದ್ದಾರೆ, ಫ್ರೆಂಡ್ಸ್ ಆಗಿರ್ಬೋದು, ಮತ್ತೆ ನಿಮ್ಮ ಸ್ಟೂಡೆಂಟ್ಸ್ ಇರ್ಬೋದು, ಅವರನ್ನ ಫೋರ್ಸ್ ಮಾಡಿದ್ರೆ ದ ಇನ್ಕ್ರೀಸಿಂಗ್ ಕ್ವಾಲಿಫೈಯಿಂಗ್ ಮೆಂಬರ್ಸ್ ಜಾಸ್ತಿ ಆಗುತ್ತೆ, ಅವಕಾಶಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಈ ಕಟ್ ಆಫ್ ನ ಮೈಂಡ್ ಸೆಟ್ ಅಲ್ಲಿ ಇಟ್ಕೊಳ್ಳಿ. ಒಂದು ಬ್ರಿಡ್ಜ್ ಗ್ಯಾಪ್ ನ ನೀವು ಯಾವತ್ತು ಒಂದು ಕನೆಕ್ಷನ್ ಅಂತ ನೀವು ಅನ್ಕೋಬೇಕು. ಅಂದ್ರೆ ಈಗ ಯು ಹ್ಯಾವ್ ಟು ಸ್ಕೋರ್ 40+ ಕ್ವಶನ್ಸ್ ನ ನೀವು ಕರೆಕ್ಟ್ ಆಗಿ ಟಿಕ್ ಮಾಡಬೇಕು ಇನ್ ಪೇಪರ್ 1. ಇನ್ ಪೇಪರ್ 2 ಕಡಿಮೆ ಅಂದ್ರೂ ಕೂಡ 60+ ಕ್ವಶನ್ಸ್ ನ ನೀವು ಆನ್ಸರ್ ಮಾಡಬೇಕಾಗುತ್ತೆ. ಈ ಬ್ರಿಡ್ಜ್ ಗ್ಯಾಪ್ ನ ನೋಡ್ಕೊಳ್ಳಿ. ದ ಬ್ರಿಡ್ಜ್ ಗ್ಯಾಪ್ ಬಿಟ್ವೀನ್ P1 ಅಂಡ್ P2, ದಟ್ ಈಸ್ ನೀವು ಫಿಕ್ಸ್ ಮಾಡ್ಕೋಬೇಕು 40+ ಕ್ವಶನ್ಸ್ ಇನ್ P1 ಅಂಡ್ 60+ ಕ್ವಶನ್ಸ್ ಇನ್ P2. ಈ ಬ್ರಿಡ್ಜ್ ಗ್ಯಾಪ್ ನ ನೀವು ಮೈಂಡ್ ಸೆಟ್ ಅಲ್ಲಿ ಫಿಕ್ಸ್ ಮಾಡ್ಕೊಂಡ್ರೆ ಇಟ್ ವಿಲ್ ಬಿ ಈಸಿ ಟು ಅಚೀವ್ ಮೋರ್ ಮಾರ್ಕ್ಸ್ ಅಂಡ್ ಗುಡ್ ರ್ಯಾಂಕ್ ಇನ್ ದ KCET ಎಕ್ಸಾಮ್. ಸೊ ಯು ಕ್ಯಾನ್ ಕ್ವಾಲಿಫೈ ಇನ್ ದ ಜನರಲ್ ಮೆರಿಟ್. ಇದು ಈ ಫಾರ್ಮುಲಾಸ್ ನ, ಈ ಟ್ರಿಕ್ಸ್ ನ ನೀವು 40+60 ನ ನಿಮ್ಮ ತಲೆಯಲ್ಲಿ ಇಟ್ಕೊಂಡ್ರೆ ಈ ಕಟ್ ಆಫ್ ಅನಾಲಿಸಿಸ್ ವೆರಿ ಈಸಿ ಆಗುತ್ತೆ. ಮತ್ತೆ ಈ 50ಗೆ 50 ಕೂಡ ನಾವು ಅಟೆಂಡ್ ಮಾಡೋಕ್ಕಾಗಲ್ಲ P1 ಪೇಪರ್ ಅಲ್ಲಿ ಆಗಿರ್ಬೋದು. ಆದ್ರಿಂದ 40+ ನ ಟಾರ್ಗೆಟ್ ಇಟ್ಕೊಳ್ಳಿ, ಇಟ್ಸ್ ಎನಫ್. ಇನ್ನ P2 ಅಲ್ಲಿ ಒಂದೊಂದ್ಸಲಿ ಸಬ್ಜೆಕ್ಟ್ ಗ್ರಿಪ್ ಇರೋದ್ರಿಂದ ಈ 60 ಕ್ವಶನ್ಸ್ ನ ನೀವು ಆರಾಮ್ಸೆ KCET ಅಲ್ಲಿ ಅಟೆಂಡ್ ಮಾಡ್ತೀರಾ. ಇನ್ನೂ ಜಾಸ್ತಿನೂ ಅಟೆಂಡ್ ಮಾಡ್ಬೋದು. ನಾನು ಪ್ರೀವಿಯಸ್ ಇಯರ್ ಅಂದ್ರೆ ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ರೆಫರೆನ್ಸ್ ಬುಕ್ಸ್ ಹಾಕಿದ್ದೀನಿ, ಮತ್ತೆ ಸಿಲೆಬಸ್ನ ಹೇಗೆ ಸ್ಟ್ರಾಟಜೈಸ್ ಮಾಡಿ ಓದಬೇಕು ಅಂತ ಹಾಕಿದ್ದೀನಿ. ಪ್ಲೀಸ್ ಸಿ ಆಲ್ ದೋಸ್ ವಿಡಿಯೋಸ್. ಅಂದ್ರೆ ಒಂದು ಮೈಂಡ್ ಅಲ್ಲಿ ಒಂದು ಪಿಕ್ಚರ್ ಬರುತ್ತೆ ಹೇಗೆ ಓದಬೇಕು ಅಂತ. ಈ ಕಟ್ ಆಫ್ ನಾನು ಮಾಡಿರ್ತಿರೋ ಉದ್ದೇಶ ಅಂದ್ರೆ ಇದರಲ್ಲಿ ನಾವು ಎಷ್ಟು ಓದಿದ್ರೆ ವಿ ವಿಲ್ ಬಿ ಸೇಫ್ ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ಸೊ ಪ್ಲೀಸ್ study, take to your mind and study well, score good marks in the KCET examination, that is life sciences. And after seeing all these videos, please subscribe to my channel, that is PS Academy YT. Like, share, comment. If you have any doubt, comment it in the comment section. I will see you in the next video. Thank you.